ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ರೀಸೆಂಟಾಗಿ ಮತ್ತು ನಮ್ಮ ಮಕ್ಕಳು ಫ್ಯಾಮಿಲಿ ಎಲ್ಲ ಅಕ್ಷಯಕಲ್ಪ ಫಾರ್ಮ್ಗೆ ಹೋಗಿದ್ವು. ಈ ಫಾರ್ಮು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿದೆ. ಅಲ್ಲಿ ಒಂದಿನ ಸ್ಟೇ ಕೂಡ ಮಾಡಿದ್ವಿ. ಅಲ್ಲಿಯ ಪ್ರಕೃತಿಯ ಮಡಲಿನ ನಮ್ಮ ಅನುಭವ ಹೇಗಿತ್ತು ಅಂತ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ನೋಡೋಣ ಅಕ್ಷಯಕಲ್ಪ ಅಂದರೆ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಏನೇನಿರ್ಬೋದು ಅಂತ. ಇಲ್ಲಿ ಎಂಟ್ರಿ ಚಾರ್ಜಸ್ ಅಂದರೆ ಪರ್ ಪರ್ಸನ್ಗೆ ಡೇ ವಿಸಿಟರ್ 500 ರೂಪೀಸ್ ತೊಗೊಳ್ತಾರೆ. ನೈಟ್ ಹಾಲ್ಟ್ ಆಗ್ತೀವಿ ಅಂದರೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಾಗೆ ನಮ್ಮನ್ನು ಎತ್ತಿನ ಗಾಡಿನಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಕುಟೀರದ ಹತ್ರ ಡ್ರಾಪ್ ಮಾಡ್ತಾರೆ. ಅಂದರೆ ಒಂದು ಬುಲ್ಲಕ್ ಕಾರ್ಟ್ ರೌಂಡ್ ಅಂತ ಇರುತ್ತೆ. ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಮಜ್ಜಿಗೆ ಕೊಡ್ತಾರೆ. ಅಲ್ಲಿಂದ ನಮಗೆ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಶುರುವಾಗುತ್ತೆ. ನೆಕ್ಸ್ಟು ಎಲ್ಲರೂ ಕೂಡ ಎಷ್ಟು ಬೇಕಷ್ಟು ಕುಡಿಬೋದು. ಇದು ಟೆಂಟ್ ಏರಿಯಾಕ್ಕೆ ಹೋಗುವಂಥ ರೋಡು. ಇದು ಎರಡೂ ಕಡೆಗಳನ್ನು ಗಿಡ ಮರಗಳನ್ನು ಬೆಳೆಸಿ ಈ ಸುತ್ತ ಹಸಿರು ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಇದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ನಮ್ಮ ಲಗೇಜ್ಗಳನ್ನು ಟ್ರ್ಯಾಕ್ಟ್ರಲ್ಲಿ ತೊಗೊಂಡು ಬಂದು ಟೆಂಟ್ ಹತ್ರನೇ ಕೊಡ್ತಾರೆ. ಇಲ್ಲಿ ಎರಡು ಕಡೆಯೂ 20-22 ಟೆಂಟ್ಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಟ್ರ್ಯಾಕ್ಟ್ರ್ ಬರೋದನ್ನೇ ಕಾಯ್ತಾ ಇದ್ದಾರೆ ನನ್ನ ಮಕ್ಕಳು ಇಲ್ಲಿ ಕೂತ್ಕೊಂಡು. ಇದೇ ನಾವು ಉಳ್ಕೊಂಡಿರೋಂಥ ಟೆಂಟ್ಗಳು. ನಾವು 3 ಟೆಂಟ್ ತೊಗೊಂಡಿದ್ದೆವು. ಫಸ್ಟು ಕಂಪಾರ್ಟ್ಮೆಂಟ್ ಇರುತ್ತೆ ಲಗೇಜ್ ಇಡೋಕ್ಕೆ, ಒಳಗಡೆ ಮಲಗೋದಕ್ಕೆ ಅಂತ ಮಾಡಿರ್ತಾರೆ. ಟೆಂಟ್ ಹೊರಗಡೆ ಭಾಗದಲ್ಲಿ ನೋಡಿ, ಫಿಗ್ದು ಅಂದರೆ ಅಂಜೂರದ್ದು ಮರ ಎಷ್ಟು ದೊಡ್ಡದಾಗಿದೆ. ನಾವು ಅಂಜೂರಗಳನ್ನು ಅಂಗಡಿಯಲ್ಲಿ ತೊಗೊಂಡು ತಿನ್ನೋದು ಮಾತ್ರ ನೋಡಿರ್ತೀವಿ. ಈ ಡೈರೆಕ್ಟಾಗಿ ಎದುರುಗಡೆ ಕೈ ಎಟ್ಕೋ ಹಂಗಿರುತ್ತೆ, ನೋಡೋದಕ್ಕೆ ಖುಷಿಯಾಗುತ್ತೆ. ರಾತ್ರಿ ಊಟ ಆದಮೇಲೆ ಇಲ್ಲಿ ಫೈರ್ ಕ್ಯಾಂಪ್ ಮಾಡಿರ್ತಾರೆ. ಎಲ್ಲ ಬಂದು ಅಲ್ಲಿ ಸೇರಿಕೊಂಡು ಡ್ಯಾನ್ಸು ಹಾಡು ಎಲ್ಲ ಹೇಳ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ 7:00ವರೆಗೆ ನಾವು ಫಾರ್ಮ್ ವಾಕ್ ಇದೆ ಅಂತ ಹೇಳಿದ್ರು ಹೋಗ್ತಾಯಿದ್ದೀವಿ. ಆದರೆ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ನಮಗೆ ಫಾರ್ಮ್ ವಾಕ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎಳೆ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾತಾವರಣ ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಇಲ್ಲಿ ಬಯೋಗ್ಯಾಸ್ ಯೂನಿಟ್ ಮಾಡಿದ್ದಾರೆ. ಈ ಫಾರ್ಮ್ನಲ್ಲಿ ಬರುವಂಥ ಎಲ್ಲ ತರಹದ ತ್ಯಾಜ್ಯ ವಸ್ತುಗಳಿಂದ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡ್ತಾರೆ. ಮತ್ತು ಈ ರೀತಿ ಪ್ರತಿಯೊಂದು ವಸ್ತು ಕೂಡ ರೀಸೈಕಲ್ ಆಗುತ್ತೆ. ಇಲ್ಲಿ ಈ ಫಾರ್ಮ್ನಲ್ಲಿ ಬಳಸುವಂಥ ಕರೆಂಟ್ ಉತ್ಪಾದನೆ ಈ ಬಯೋಗ್ಯಾಸ್ನಿಂದನೇ ಸಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಮಿಲ್ಕಿಂಗ್ ಪ್ರೊಸೆಸ್ ಜೊತೆಗೆ ಹಸುಗಳಿರೋ ಶೆಡ್ ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿನ ಹಾಲು ಉತ್ಪಾದನೆ ಹೇಗೆ ಆಗುತ್ತೆ ಅಂದರೆ, ಹಸುವಿನ ಕೆಚ್ಚಲಿನಿಂದ ಎಷ್ಟು ಹೈಜಿನಿಕ್ಕಾಗಿ ಹಾಲನ್ನು ಹ್ಯೂಮನ್ ಟಚ್ ಇಲ್ಲದಿರ ಸ್ಟೀಮ್ಡ್ ಮತ್ತು ಕ್ಲೆನ್ಸ್ಡ್ ಪೈಪ್ಗಳಿಂದ ಡೈರೆಕ್ಟಾಗಿ ಮಿಲ್ಕ್ ಕೂಲರ್ಗೆ ಸ್ಟೋರ್ ಮಾಡ್ತಾಯಿದ್ದಾರೆ. ನಮಗೆ ಹಾಲನ್ನು ಕೂಡ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಎಷ್ಟು ಬೇಕಾದ್ರೂ ಹಾಲು ಕುಡಿಬೋದು. ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಹಸುಗಳನ್ನು ಕ್ಲೀನಾಗಿ ಅವಕ್ಕೆಲ್ಲ ವಾಶ್ ಮಾಡಿ ಮೇವು ಮತ್ತು ನೀರು ಎಲ್ಲ ಸಪ್ರೇಟಾಗಿ ಇಟ್ಟಿದ್ದಾರೆ. ಒಂದು ಚೂರು ಸ್ಮೆಲ್ ಇಲ್ಲ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬರೋವಂಥ ಮಕ್ಕಳು ದೊಡ್ಡವರು ಎಲ್ಲರೂ ಹಸುಗಳನ್ನ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾರೆ. ಏನೋ ಒಂದು ಖುಷಿ ಅವ್ರಿಗೆ. ಯಾಕೆ ಅಂದರೆ ಸಿಟಿಯಲ್ಲಿ ಈ ಥರ ಚಾನ್ಸ್ ಸಿಗೋದಿಲ್ವಲ್ಲ, ಅದಕ್ಕೆ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಮತ್ತು ಅವಳಿಗೆ ಮೇವು ಅಂದರೆ ಆಹಾರ ಇಲ್ಲಿಯೇ ಸಾವಯವ ಕೃಷಿಯಿಂದನೇ ರಾಗಿ, ಜೋಳ, ಮುಸ್ಕಿನ ಜೋಳಗಳನ್ನು ಬೆಳೆದು ಕೊಡ್ತಾರೆ. ಅದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಇವರು ಕೊಡ್ತಾ ಇದ್ದಾರೆ ನೋಡಿ. Everything is mixed in a proper ratio and fed once a day. So today morning they have given at 9:30. So tomorrow morning only they get the food 9:30. So this is called meal. One meal per day. That's all. One meal per day. One meal is Sufficient because we measure the quantity and whatever the quantity it eats, no. So that will be there available for the 24 person. So normally a cow
weighing around 450 kgs and also yielding around 15 to 20 liters now. It eats around 30 to 35 to 38 kgs of food. So whatever the food we are giving, no, it maintains the quality of the milk also. ಈಗ ತಿಂಡಿ ಕಾಫಿ ಎಲ್ಲ ಆದಮೇಲೆ ಹಾರ್ವೆಸ್ಟಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಅಲ್ಲಿ ಅವ್ರು ಬೆಳೆದಿರೋಂಥ ಬೆಳೆಗಳನ್ನು ನಾವೇ ಸ್ವತಃ ಕೈಯಿಂದ ತೊಗೊಂಡು ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನು ತೂಕ ಹಾಕಿಸಿ ದುಡ್ಡು ಕೊಟ್ಟು ಪ್ಯಾಕ್ ಮಾಡಿಸ್ಕೊಳ್ಬೇಕು. ನೋಡಿ, ಮಕ್ಕಳಿಗೆ ರೂಟಿಂಗ್ ಸಿಸ್ಟಮ್, ಶೂಟಿಂಗ್ ಸಿಸ್ಟಮ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಕಣ್ಣಾರೆ ನೋಡಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದಾರೆ. ಭೂಮಿ ಮೇಲೆ ಬೆಳೆಯೋ ತರಕಾರಿ ಯಾವುದು, ಒಳಗಡೆ ನೆಲದ ಒಳಗಡೆ ಬರುವಂಥ ತರಕಾರಿ ಯಾವುದು, ಕ್ರೀಪರ್ಸ್ ಯಾವುದು, ಕ್ಲೈಂಬರ್ಸ್ ಯಾವುದು ಅನ್ನೋದನ್ನು ಇಲ್ಲಿ ಅವ್ರಿಗೆ ನೋಡಿ ಅರ್ಥ ಆಗ್ತಾಯಿದೆ. ಈ ನನ್ನ ಮಗಳು ಅವಳ ಮಗಳ ಜೊತೆಗೆ ಮೂಲಂಗಿ ಕೀಳ್ತಾ ಇದ್ದಾಳೆ. ಈ ರೀತಿ ಎಲ್ಲ ಒಂದೊಂದು ತರಕಾರಿಗಳಿಗೂ ಬೆಡ್ಡಿಂಗ್ ಮಾಡಿ ಬೆಳೆಸ್ತಾರೆ. ಈ ಪ್ರತಿ ಬೆಡ್ಡಿಂಗ್ನಲ್ಲೂ ಕೂಡ 4 ಲೇಯರ್ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಅಂದರೆ ಕೆಂಪು ಮಣ್ಣು, ಈ ಹೊಳೆ ಮಣ್ಣು ಅಂದರೆ ಮರಳು ಮಿಶ್ರಿತ ಹೊಳೆ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಇದ್ದಲು ಇವನ್ನೆಲ್ಲ ಹಾಕಿ ಇರೋ ಹಾಗೆ 4 ಲೇಯರ್ ಬೆಡ್ಡಿಂಗ್ ಮಾಡ್ತಾರೆ. ಅದರಲ್ಲಿ ದಶಪರ್ಣಿ ಅಂತೇಳ್ಬಿಟ್ಟು ಒಂದು ಪೆಸ್ಟಿಸೈಡು, ಅದು ಆರ್ಗ್ಯಾನಿಕ್ ಆಗಿರುವಂಥ ಪೆಸ್ಟಿಸೈಡನ್ನು ಉಪಯೋಗಿಸ್ತಾರೆ. ನೋಡಿ, ಈ ಡ್ರಮ್ನಲ್ಲಿ ಸಗಣಿ, ಬೆಲ್ಲ ಮತ್ತು ನೀರು ಹಾಕಿ ಅದು ಒಂದು 35 ಡೇಸ್ ಅಷ್ಟು ದಿನ ಹಾಗೆ ಇಡ್ತಾರೆ. ಹಾಗೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಂದರೆ ಫರ್ಟಿಲೈಸ್ ಸಾಯಿಲ್ ಆಗೋದಕ್ಕೆ ಸಹಾಯ ಮಾಡುವಂಥ ಸೂಕ್ಷ್ಮ ಜೀವಿಗಳು ಇಲ್ಲಿ ಉತ್ಪತ್ತಿ ಆಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ಬರುವಂಥ ಎಲ್ಲ ವೆಜಿಟೇಬಲ್ಸ್ಗಳು ಫ್ರೆಶ್ ತರಕಾರಿಗಳು ಅಂತೇಳಿ ತೊಗೊಳ್ತಾ ಇದ್ದಾರೆ. ನೋಡಿ, ನಮ್ಮ ಫ್ಯಾಮಿಲಿ ಒಂದು ಪುಟಾಣಿ ಪಾಪು ಅವ್ರ ಪಪ್ಪಂಗೆ ಹೇಳ್ಕೊಡ್ತಾ ಇದೆ ತರಕಾರಿ ತೊಗೊಳೋದನ್ನು. ಇವರು ಇನ್ನೊಬ್ಬರು ಅಳಿಯ ಎಲ್ಲ ತರಕಾರಿ ತೊಗೊಳೋದ್ರೊಳಗೆ ಬ್ಯುಸಿಯಾಗಿಬಿಟ್ಟಿದ್ದಾರೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಾಗೇಶ್ ಅಂತೇಳಿ. ಈ ಗಿಡ ಇದೆಯಲ್ಲ, ಇದು ಆಸ್ಟ್ರೇಲಿಯನ್ ಚೀಸ್ ವುಡ್ ಅಂತ ಕರಿತೀವಿ, ಅಥವಾ ಇದು ನಮ್ಮ ಆರೆಂಜ್ ಮಾಕ್ ಟೀ ಅಂತ ಕರಿತೀವಿ. ಇದು ಫ್ರೂಟ್ ಇದೆಯಲ್ಲ, ಈ ಫ್ರೂಟಲ್ಲಿ ನಾವು ಆರೆಂಜ್ ಫ್ಲೇವರ್ ಎಸೆನ್ಷಿಯಲ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಸೇಮ್ ಆರೆಂಜ್ ಥರನೇ ನಮಗೆ ಟೇಸ್ಟ್ ಬರುತ್ತೆ. ಇದನ್ನು ನಾವು ಅಡುಗೆಗಳೆಲ್ಲ ಆರೆಂಜ್ ಫ್ಲೇವರ್ ಹಾಕೋಕ್ಕೆ ಬಳಸ್ಕೋಬೋದು. ಓಕೆ. ನನ್ನ ಹೆಸರು ರತ್ನಮ್ಮ ಅಂತ. ನಾನು ಇಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಬಂದಾಗ ಸ್ಯಾಲ್ರಿ 7,500 ಇತ್ತು. ಇವಾಗ 22,500 ಕೊಡ್ತಾರೆ. ಬದನೆ ಗಿಡ, ಮೆಣಸಿನ ಗಿಡ ಅವೆಲ್ಲ ಹಾಕೋದು, ದಾರ ಕಟ್ಟೋದಿರುತ್ತೆ, ಎಲ್ಲ ಕೆಲಸ ಇರುತ್ತೆ. ಬೆಳಿಗ್ಗೆ 8:30 ಬರ್ತೀನಿ, ಸಂಜೆ 6 ಗಂಟೆ ಮೇಲೆ 6 ಗಂಟೆ ಆಗುತ್ತೆ. ಎಲ್ಲ ಊಟ ತಿಂಡಿ ಎಲ್ಲ ಇಲ್ಲೇ ಕೊಡ್ತಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ, ಸಂಬಳ ಚೆನ್ನಾಗೈತೆ. ಆ ಕೆಲಸ ಅಂದರೆ ತುಂಬ ಕಲ್ತಿದ್ದೀವಿ ನಾವು ಇಲ್ಲಿಂದ. ಎಷ್ಟು ಜನ ಇದ್ದೀರಾ ಇಲ್ಲಿ? ನಾವಿಲ್ಲಿ ಒಂದು 4 ಇನ್ಚಾರ್ಜಸ್ 4 ಜನ ಇದ್ದೀವಿ, ಕೆಲಸ ಮಾಡೋದು 3 ಜನ. ಓಕೆ. ಇವಳು ನನ್ನ ಮಗಳು ಮಾವಿನಕಾಯಿ ಶುಂಠಿ ತೊಗೊಳ್ತಾ ಇದ್ದಾಳೆ. ಅದನ್ನು ಮಾಂಗಾಯಿ ಶುಂಠಿ ಅಂತ ಹೇಳ್ತಾರೆ. ಫ್ಲೇವರ್ ಮಾವಿನಕಾಯಿ ಥರ ಇರುತ್ತೆ, ನೋಡೋಕ್ಕೆ ಶುಂಠಿ ಥರ ಇರುತ್ತೆ. ಅದು ಉಪ್ಪಿನಕಾಯಿ ಕೂಡ ಹಾಕ್ಬೋದು. ಎಲ್ಲ ಬೈ ಮಾಡಬೇಕಾಗುತ್ತೆ. ಬೇರೆ ಬೇರೆ ವೆಜಿಟೇಬಲ್ಸ್ ಬೇರೆ ಬೇರೆ ಪ್ರೈಸ್ ಇರುತ್ತೆ. ಆಲ್ ವೆಜಿಟೇಬಲ್ಸ್ 60 rupees per kg. ಲೀಫ್ ವೆಜಿಟೇಬಲ್ಸ್ ಬಂದು 25 rupees per bunch, 300 ಗ್ರಾಮ್ ಬರುತ್ತೆ. ಕೊರಿಯಾಂಡರ್ ಎಲ್ಲ 10 rupees ಬರುತ್ತೆ. ಚಿಲ್ಲೀಸು 10 rupees 100 ಗ್ರಾಮು. ಇವಾಗ ನಾವು ಹಾರ್ವೆಸ್ಟ್ ಮಾಡೋಣ. ಬಟ್ ನೀವು ಯಾವ ಸಣ್ಣದಿದೆ ದೊಡ್ಡದಿದೆ ಅವೆಲ್ಲ ಹಾರ್ವೆಸ್ಟ್ ಮಾಡ್ಕೋಬೇಡಿ. ವಿತೌಟ್ ಅವರ್ ಪರ್ಮಿಷನ್ ಡೋಂಟ್ ಹಾರ್ವೆಸ್ಟ್ ಎನಿ ಅದರ್ ವೆಜಿಟೇಬಲ್ಸ್. ವಿಲ್ ಸಜೆಸ್ಟ್ which beds are available. We'll guide how to harvest and how to pluck. Now we can start now. Here only our vegetables available is radish and chili is available. We are going to harvest all vegetables in that side. We are going to harvest now. ಇಲ್ಲಿ ಬರುವಂಥ ತರಕಾರಿ ಸಿಪ್ಪೆ, ಹುಲ್ಲು ಯಾವುದನ್ನು ವೇಸ್ಟ್ ಮಾಡಿದೆ ಅದಕ್ಕೆ ಒಂದು ಸ್ಪೇಸ್ ಮಾಡಿ ಅದನ್ನು ಡಿಕಂಪೋಸ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ಯಾಬೇಜು, ಎಲೆಕೋಸು, ಇದು ಕ್ಯಾರೆಟು. ನಮ್ಮ ಮಕ್ಕಳು ಫ್ಯಾಮಿಲಿ ಎಲ್ಲ ತರಕಾರಿ ತೊಗೊಂಡು ಬರ್ತಾ ಇದ್ದಾರೆ. ಇದು ಸ್ಪೇರ್ ಮಿಂಟ್ ಅಂತ. ನಾವು ಈಗ ಮಿಂಟಿ ಮತ್ತು ಪೋಲೋ ಎಲ್ಲ ತಿಂತೀವಲ್ಲ, ಅದನ್ನು ಇದರಿಂದನೇ ಮಾಡೋದಂತೆ.
ಇಲ್ಲಿ ಪ್ಲೇ ಏರಿಯಾದಲ್ಲಿ ಕೆಲವು ಆಕ್ಟಿವಿಟಿಗಳನ್ನ ಮಾಡಿಸ್ತಾರೆ. ನನ್ನ ಮಗಳು ಇಲ್ಲಿ ಮರ ಹತ್ತೋ ಆಕ್ಟಿವಿಟಿ ಮಾಡ್ತಾಯಿದ್ದಾಳೆ. ಇದಕ್ಕೆ ಎರಡೂ ಕಾಲುಗಳದ್ದು ಕೋಆರ್ಡಿನೇಷನ್ ಸರಿಯಾಗಿದ್ದರೆ ಈಸಿಯಾಗಿ ಹತ್ಬೋದು. ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ. ಇಲ್ಲ ಮಳೆಯೂ ಕೂಡ ಟ್ರೈ ಮಾಡ್ತಾಯಿದ್ದಾರೆ. ಇದು ನನ್ನ ಮೊಮ್ಮಗ ಆ್ಯರೋ ಶೂಟಿಂಗ್ನೇ ಮಾಡ್ತಾಯಿದ್ದಾನೆ. ಇದೆಲ್ಲ ಹೊಸ ಥರ ಅನುಭವ ಅವ್ರುಗಳಿಗೆ. ಇಲ್ಲಿ ತೆಂಗಿನ ಗರಿಗಳಿಂದ ಗಿಣಿ ಪಕ್ಷಿಗಳನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಲ್ಲಿರೋವಂಥ ಸ್ಟಾಫು. ಇಲ್ಲಿ ಬಂದಿರೋ ಮಕ್ಕಳುಗಳು ಅದನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ದಾರೆ. ಇದೆಲ್ಲ ಮಾಡ್ತಾ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸಖತ್ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲ. ನಮ್ಮನೆ ಪಾಪು ಅಂತೂ ಬಹಳ ಖುಷಿಯಾಗ್ಬಿಟ್ಟಿದ್ದಾಳೆ. ಇಲ್ಲಿ ನಮ್ಮ ಹಾಗೆ ಬಂದಿರೋ ವಿಸಿಟರ್ಸ್ನ ನಾನು ಮಾತಾಡಿಸ್ತಾ ಇದ್ದೀನಿ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಸರ್? So Akshakalpa experience is very good. So this kind of the events is very good for the new generation. ಸೊ ಯಾಕೆಂದರೆ ಬೆಂಗಳೂರಲ್ಲಿ ಸಿಟಿಲಿ ಹುಟ್ಟಿ ಮಕ್ಕಳಿಗೆ ಹಾಲ್ ಎಲ್ಲಿಂದ ಬರುತ್ತೆ, ವೆಜಿಟೇಬಲ್ ಏನು ಬರುತ್ತೆ ಅಂದರೆ ಅದು ಗೊತ್ತಿಲ್ಲ. ಕೆಲವೊಂದು ಕೇಳಿದ್ರೆ ಹಾಲ್ ಏನು ಬರುತ್ತೆ, ಮಾಲ್ ಏನು ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದ ಮೇಲೆ ಒಂಥರ ಅವ್ರಿಗೆ ಡೈರಿ ಫಾರ್ಮಿಂಗ್ ಎಲ್ಲ ಗೊತ್ತಾಗುತ್ತೆ. ಹಾಲು ಹೆಂಗೆ ಬರುತ್ತೆ, ಸೊ ಯಾವ ಥರ ಕೌ ಫೀಡಿಂಗ್ ಇರುತ್ತೆ, ಅವ್ರ ಹೈಜೀನ್ ಯಾವ ಥರ ಮೇಂಟೈನ್ ಮಾಡ್ತಾರೆ, ಆಮೇಲೆ ಕಲ್ಟಿವೇಷನ್ನು, ಹಾರ್ವೆಸ್ಟಿಂಗ್. ಸೊ ಮಕ್ಕಳಿಗೆಲ್ಲ ಒಂಥರ ಅವ್ರ ಕೈಯಿಂದ ಹಾರ್ವೆಸ್ಟಿಂಗ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾವ ಹಣ್ಣು ನೆಲದಲ್ಲಿ ಬರೋ, ಯಾವ ಈ ಥರ ವೆಜಿಟೇಬಲ್ಸ್ ನೆಲದಲ್ಲಿ ಬರುತ್ತೆ, ಯಾವುದು ಬಳ್ಳಿಯಲ್ಲಿ ಇರುತ್ತೆ, ಯಾವುದು ಮರದ. ಇಟ್ ವಾಸ್ ಗುಡ್. So out of 5 I can say. So you are all enjoyed? Yes. And food is very tasty and very good. So in terms of the, if you ask me to give marks, so I'll give 5 out of 5. ಇದು ಕೊಬ್ಬರಿಯಿಂದ ಎಣ್ಣೆ ತೆಗೆಯುವಂಥ ಒಂದು ಘಟಕ. ಕೊಬ್ಬರಿ ಎಣ್ಣೆ ತೆಗೆದ ಮೇಲೆ ಆ ಕೊಬ್ಬರಿ ಸಿಪ್ಪೆಯನ್ನು ಪೌಡ್ರ್ ಮಾಡಿ ಸೇಲ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ನಾವು ತೊಗೊಂಡು ಬಂದಿದ್ದೀವಿ. ಇದು ಫುಡ್ ಸಪ್ಲೈ ಮಾಡೋ ಒಂದು ಏರಿಯಾ. ಕುಟೀರದಲ್ಲಿ ನಮಗೆಲ್ಲ ಊಟ ಅರೇಂಜ್ ಮಾಡಿದ್ದಾರೆ. ದಿನನಿತ್ಯ ಅಲ್ಲಿ ತಾಜಾ ತರಕಾರಿಗಳಿಂದನೇ ಅಡುಗೆ ಮಾಡ್ತಾ ಇರ್ತಾರೆ. ತುಂಬ ಟೇಸ್ಟಿ ಮತ್ತು ಹೈಜಿನಿಕ್ ಆಗಿದೆ. ಅನ್ಲಿಮಿಟೆಡ್ ಫುಡ್ ಇರುತ್ತೆ. ನಾವಂತೂ ಫುಡ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಊಟ ಎಲ್ಲ ಆದಮೇಲೆ ನಾವು ಆ ತಟ್ಟೆ ಮತ್ತು ಪ್ಲೇಟ್ಗಳನ್ನ ತೊಳೆದು ಆ ರ್ಯಾಕಲ್ಲಿ ಹಾಕಬೇಕು. ಈ ಸಿಸ್ಟಮ್ ಚೆನ್ನಾಗಿದೆ. ನೋಡಿ ನನ್ನ ಮೊಮ್ಮಗಳು ಏನು ಎಂಜಾಯ್ ಮಾಡ್ತಾಯಿದ್ದಾಳೆ ಅಂತ. ಏನೋ ಹೊಸ ಪ್ರಪಂಚಕ್ಕೆ ಬಂದಂಗೆ ಆಗಿದೆ ಅವಳಿಗೆ. ಈಗ ಇಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಅಕ್ಷಯಕಲ್ಪ ಫಾರ್ಮ್ದು ಬಗ್ಗೆ ಡೀಟೇಲ್ಸ್ನೆಲ್ಲ ಹೇಳ್ತಾ ಇದ್ದಾರೆ. ಅವ್ರ ಮೆಂಬರ್ಶಿಪ್ ತೊಗೊಂಡು ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರು ಇಲ್ಲೇ ಪಕ್ಕದಲ್ಲಿ ತಿಪ್ಟೂರಿಂದ ಬಂದಿರುವಂಥ ವಿಸಿಟರ್ಸು. ಹೀಗೆ ನಮಗೆ ಪರಿಚಯ ಆಗಿ ನಮ್ಮ ಅವ್ರ ಜೊತೆ ಫೋಟೋ ಹೊಡ್ಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಇಲ್ಲಿ ಜೇನು ಕೃಷಿಯ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದಾರೆ. ಈ ಕೃಷಿಯಲ್ಲಿ ಜೇನುಹುಳುಗಳ ಪಾತ್ರ ಎಷ್ಟು ಅಂತ ನಮಗೆ ವಿವರಿಸಿ ಹೇಳ್ತಾ ಇದ್ದಾರೆ. ಅಂದರೆ ಪಾಲಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಕ್ರಿಯೆ ಜೇನುಹುಳುಗಳಿಂದ ಅದು ತುಂಬ ಫಾಸ್ಟಾಗಿ ಆಗೋದ್ರಿಂದ ಬೆಳೆಗಳಲ್ಲಿ ಇಳುವರಿಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿಗೆ ಅಕ್ಷಯಕಲ್ಪ ಫಾರ್ಮ್ದು ಟ್ರಿಪ್ ಮುಗಿಸಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.